1975 ಮಾರ್ಚ್ 17 ಸೋಮವಾರ ಒಂದು ನಕ್ಷತ್ರದ ಉದಯವಾಯಿತು. ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಕನ್ನಡದ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಜನಿಸಿದ ಕಂದ ಸಹೋದರ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಸೋದರಿಯರಾದ ಪೂರ್ಣಿಮಾ, ಲಕ್ಷ್ಮಿಯವರ ಮುದ್ದಿನ ಅಪ್ಪು, ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು, ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್. ಅವರ ಸಾರ್ಥಕ ಬದುಕಿನ ಪಯಣ ಹೇಗಿತ್ತು, ಅವರ ಜೀವನ ನಮಗೆಲ್ಲರಿಗೂ ಹೇಗೆ ಆದರ್ಶಪ್ರಿಯ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಹುಟ್ಟಿದ 6 ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆ ಏರಿದ ಅದೃಷ್ಟವಂತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವರ ಪ್ರೇಮದ ಕಾಣಿಕೆ 1980ರಲ್ಲಿ ವಸಂತ ಗೀತೆ, 81ರಲ್ಲಿ ಭಾಗ್ಯವಂತರು, 82ರಲ್ಲಿ ಚಲಿಸುವ ಮೋಡಗಳು, 83ರಲ್ಲಿ 2 ನಕ್ಷತ್ರಗಳು, 85ರಲ್ಲಿ ಭಕ್ತ ಪ್ರಹ್ಲಾದ ಹಾಗೂ ಬೆಟ್ಟದ ಹೂವು. ಹೀಗೆ ಸಾಲು ಸಾಲಾಗಿ ಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ ಅಪ್ಪು ಬೆಟ್ಟದ ಹೂವು ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಪ್ರಶಸ್ತಿ, ಚಲನಚಿತ್ರ ಪ್ರಶಸ್ತಿ ಪಡೆದರೆ 2 ನಕ್ಷತ್ರಗಳು ಮತ್ತು ಚಲಿಸುವ ಮೋಡಗಳು ಚಿತ್ರಕ್ಕೆ ಶ್ರೇಷ್ಠ ಬಾಲನಟ ರಾಜ್ಯ ಪ್ರಶಸ್ತಿ ಪಡೆದರು. ಡಾಕ್ಟರ್ ರಾಜ್ಕುಮಾರ್ ಎಂಬ ಮಹಾನ್ ಮೇರು ನಟನ ಎದುರು ನಟಿಸಿ ತೈ ಎನಿಸಿಕೊಂಡವರು ಕನ್ನಡಿಗರ ಮನೆಯ ಕೂಸು ಇವರು. ಬಾಲ ಕಲಾವಿದನಾಗಿ ಪ್ರೇಕ್ಷಕರನ್ನು ಬೇರುವಂತೆ ಮಾಡಿ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗಕ್ಕೆ ನೀಡಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿರುವವರು ನಮ್ಮ ಅಪ್ಪು. ಚಿಕ್ಕಂದಿನಿಂದಲೇ ನಟನೆಯಲ್ಲದೆ ಗಾಯನದಲ್ಲೂ ಮೂಲಕ ಮನೆ ಮಾತಾಗಿದ್ದಂತಹ ಅಪ್ಪು ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಣ್ಣುಡಿಗೆ ಉದಾಹರಣೆ. ಅಪ್ಪ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ತಮ್ಮ ಮಗ ಬೆಳೆದು ದೊಡ್ಡ ಕಲಾವಿದನಾಗುತ್ತಾನೆ ಎಂಬಂತಹ ನಂಬಿಕೆ ಅಂದೇ ಇತ್ತು. ಡಿಪ್ಲೊಮೊ ಇನ್ ಸೈನ್ಸ್ ಓದು ಮುಗಿಸಿದ ಪುನೀತ್ 1999ರಲ್ಲಿ ಡಿಸೆಂಬರ್ 1ರಂದು ಚಿಕ್ಕಮಗಳೂರ ಅಶ್ವಿನಿ ರೇವಂತ್ ಕೈ ಹಿಡಿದರು. ಈಗ ಇವರಿಗೆ ಧೃತಿ ಮತ್ತು ವಂದಿತಾ ಎಂಬ 2 ಮಕ್ಕಳಿದ್ದಾರೆ. ಬಾಲ ನಟನಿಂದ ನಾಯಕ ನಟನಾಗಲು ಅಪ್ಪು ಕಲಿತ ವಿದ್ಯೆ ಒಂದೆರಡಲ್ಲ. ಸಾಹಸ ಮತ್ತು ನೃತ್ಯ, ಈಜು ಈ ಥರ ಅನೇಕ ಕಲೆ ಕಲಿತರು. ಅಭಿನಯವಂತೂ ತಂದೆ ರಾಜಕುಮಾರರನ್ನು ಮೀರಿಸುವಂತಿತ್ತು. 2002ರಲ್ಲಿ ನಾಯಕನಾಗಿ ನಟಿಸಿ ಚಿತ್ರರಂಗಕ್ಕೆ ಮರುಪದಾರ್ಪಣೆ ಮಾಡಿದರು ಪುನೀತ್. ಅಲ್ಲಿಂದ ಇಲ್ಲಿಯವರೆಗೂ 27 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಅಭಿನಯಕ್ಕೆ 6 ರಾಜ್ಯ ಪ್ರಶಸ್ತಿ, 5 ಫಿಲ್ಮ್ ಫೇರ್ ಪ್ರಶಸ್ತಿ, 4 ಸೈಮಾ ಪ್ರಶಸ್ತಿಗಳು ಪಡೆದಿದ್ದಾರೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳು ಗೌರವ ನೀಡಿ ಅಭಿನಂದಿಸಿವೆ. ಪುನೀತ್ ಅಭಿನಯದಿಂದ ಅಪ್ಪು, ಅಭಿ, ಅಜಯ್, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅರಸು, ಮಿಲನ, ಬಿಂದಾಸ್, ರಾಜ್ ದಿ ಶೋ ಮ್ಯಾನ್, ಪೃಥ್ವಿ, ರಾಮ್, ಜಾಕಿ, ಹುಡುಗರು, ಪರಮಾತ್ಮ, ಅಣ್ಣ ಬಾಂಡ್, ಯಾರೇ ಕೂಗಾಡಲಿ, ನಿನ್ನಿಂದಲೇ, ಪವರ್, ಮೈತ್ರಿ, ರಣವಿಕ್ರಮ, ಚಕ್ರವ್ಯೂಹ, ದೊಡ್ಮನೆ ಹುಡುಗ, ರಾಜಕುಮಾರ, ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವರತ್ನ, ಜೇಮ್ಸ್ ಇಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ ನಮ್ಮ ಪವರ್ ಸ್ಟಾರ್ ದಿಢೀರನೆ ಹೃದಯಾಘಾತದಿಂದ ನಮ್ಮನ್ನಗಲಿದ್ದು ಕನ್ನಡ ಚಿತ್ರರಂಗಕ್ಕೆ, ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ, ಚಿತ್ರೋದ್ಯಮಕ್ಕೆ, ಇಡೀ ಕನ್ನಡಿಗರಿಗೆ ದೊಡ್ಡ ತುಂಬಲಾಗದ ನಷ್ಟ. ಅವರ ಮನೋಜ್ಞ ಅಭಿನಯವನ್ನು ಯಾರೂ ಮರೆಯುವಂತಿಲ್ಲ. ಡೂಬ್ಗಳಿಲ್ಲದೆ ತಾನೇ ನಟಿಸುತ್ತೇನೆ ಎಂದು ನಟಿಸಿದ ಸಾಹಸ ದೃಶ್ಯಗಳು ಸದಾ ಜೀವಂತ. ಕನ್ನಡ ಚಿತ್ರರಂಗದಲ್ಲಿ ನೃತ್ಯಕ್ಕೆ ಮಾದರಿಯಾಗಿ ನಿಂತ ಅಪ್ಪು ಅವರ ನೃತ್ಯ ಎಂದರೆ ಅಸುಗೂಸುಗಳು ಕೂಡ ಅಚ್ಚುಮೆಚ್ಚುವ ರೀತಿ. ಮೇರು ನಟನ ಮಗನೆಂಬ ದರ್ಪವಿಲ್ಲದೆ ಅಪ್ಪನ ಆದರ್ಶಗಳನ್ನು, ಸರಳತೆಯನ್ನು, ಸೌಜನ್ಯವನ್ನು ತನ್ನದಾಗಿಸಿಕೊಂಡು ಕಿರಿಯರಲ್ಲಿ ಕಿರಿಯನಾಗಿ ನಡೆದು ಬಂದ ಅಪ್ಪು ಪ್ರತಿಯೊಬ್ಬರ ಜೊತೆ ನಗುವನ್ನ ಬಿತ್ತಿ ಅಪ್ಪು ಅಜರಾಮರ ನಮ್ಮ ಅಪ್ಪು. ಕಾವೇರಿ ವಿವಾದ, ಹೊಗೆನಕಲ್, ಮಹದಾಯಿ ಮುಂತಾದ ಕನ್ನಡ ಪರ ಹೋರಾಟಗಳಲ್ಲಿ ಮುಂದೆ ನಿಲ್ಲುತ್ತಿದ್ದ ಅಪ್ಪುವನ್ನ ನಾವು ಹೇಗೆ ಮರೆಯಲು ಸಾಧ್ಯ? ಕೊಡೆಗೈ ದಾನಿ ಅಪ್ಪು, ಸದ್ದಿಲ್ಲದೆ ಸಾವಿರಾರು ಬದುಕುಗಳಿಗೆ ಬೆಳಕಾದ ಅಪ್ಪು, ಸಾವಿನಲ್ಲೂ ಸಾರ್ಥಕತೆ ಮೆರೆದು ನೇತ್ರದಾನ ಮಾಡಿದ ಅಪ್ಪು. ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದದ್ದನ್ನು ಒಬ್ಬ ವ್ಯಕ್ತಿ ಸಾಧಿಸಿ ತೋರಿಸಿದ್ದು ಅದು ನಮ್ಮ ಅಪ್ಪು. ಒಂದ ಸಮಾಜಮುಖಿ ಕೆಲಸಗಳಲ್ಲಿ ಸದಾ ನಿರತರಾಗಿರುತ್ತಿದ್ದ ಅಪ್ಪು ಅವರು ಎಲ್ಲರಿಗೂ ಆದರ್ಶಪ್ರಿಯರಾಗಿ ಹೋದರು. ಕನ್ನಡದ ಜನತೆಗೆ ದೇವರಾಗಿ ಹೋದರು.
ಪಡೆಯದೆ BMTCಯ ರಾಯಭಾರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ರಾಯಭಾರಿಯಾಗಿ 1 ರೂಪಾಯಿ ದುಡ್ಡನ್ನು ಪಡೆಯದೆ ಅದರ ಪ್ರಮೋಷನನ್ನು ಮಾಡಿದ್ದುಂಟು. ಜೊತೆಗೆ ನಮ್ಮ ನಲ್ಮೆಯ RCB ತಂಡಕ್ಕೂ ಕೂಡ ರಾಯಭಾರಿಯಾಗಿದ್ದರು ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಬಂಧುಗಳೇ. ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ IAS ಅಂಡ್ IPSಗಾಗಿ ರಾಜಕುಮಾರ್ ಹೆಸರಿನಲ್ಲಿ ತರಬೇತಿ ಸಂಸ್ಥೆ, ಹಾಗೆಯೇ ಕನ್ನಡದ ಕೋಟ್ಯಾಧಿಪತಿಯ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದಲ್ಲದೆ ಯುವಕರಿಗೆ ದಾರಿದೀಪವಾಗುವಂತೆ PRK ಪ್ರೊಡಕ್ಷನ್ ಅಡಿಯಲ್ಲಿ ಹೊಸ ಚಿತ್ರಗಳನ್ನು ನಿರ್ಮಿಸುತ್ತಿದ್ದರು. ಧಾರಾವಾಹಿಗಳಿಗೂ ಸಹ ಅವರು ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದು ಒಂದು ವಿಶಿಷ್ಟವಾಗಿತ್ತು ಬಂಧುಗಳೇ. ಕನ್ನಡಕ್ಕೆ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಬೇಕೆಂಬ ಹಂಬಲದಿಂದ ತುಡಿಯುತ್ತಿದ್ದ ಅಪ್ಪು ಎಲ್ಲವನ್ನೂ ಅರ್ಧದಲ್ಲೇ ಬಿಟ್ಟು ಹೋಗಿದ್ದು ನಮಗೆಲ್ಲರಿಗೂ ನುಂಗಲಾರದ ತುತ್ತಾಗಿದೆ. ಇಂದಿಗೂ ಸಹ ತನ್ನ ಅಭಿಮಾನಿ ವರ್ಗದವರಿಗೆ ದೇವರಾಗಿ ಕಾಣುವ ಅಪ್ಪು ನಮ್ಮೆಲ್ಲರ ಜೊತೆ ಅಜರಾಮರ. ಇದು ನಮ್ಮ ಅಪ್ಪು ಬಂಧುಗಳೇ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.